ಕಾಡು ಉಳಿಸಿ ನಾಡು ಬೆಳೆಸಿ ಅಂತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಸ್ವಾರ್ಥದಿಂದಾಗಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದೆ. ಪರಿಣಾಮವಾಗಿಯೇ ಕಳೆದ ಬೇಸಿಗೆ ಸಂದರ್ಭದಲ್ಲಿ ಸುಮಾರು ಮೈಸೂರಿನಲ್ಲಿ 42 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶಕ್ಕೆ ಏರಿಕೆಯಾಗಿತ್ತು. ಇದರ ನಡುವೆ ದೆಹಲಿಯಲ್ಲಿ 52 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಏರಿಕೆಯಾಗಿ ಮಕ್ಕಳು ಕುಸಿದು ಬೀಳುವಂತಹ ದುಸ್ಥಿತಿ ಎದುರಾಗಿತ್ತು. ಇವತ್ತು ವಿಶ್ವ ಪರಿಸರ ದಿನ. ಹಾಗಾಗಿ ಪ್ರತಿಯೊಬ್ಬರು ಕಾಡನ್ನ ಬೆಳೆಸಿ, ಮರವನ್ನ ಬೆಳೆಸಿ ಎಂಬ ಸಂದೇಶವನ್ನ ಸಾರ್ತಿದ್ದಾರೆ. ಮೈಸೂರಿನಲ್ಲಿರುವಂತಹ ಪಿಂಜರಪೋಲ್ ಸೊಸೈಟಿಯಲ್ಲಿ ಪರಿಸರ ಜಾಗೃತ ವೇದಿಕೆ, ಜೈನ ಸಮಾಜ ಹಾಗೂ ಮಹಿಳಾ ಒಕ್ಕಲಿಗರ ಸಂಘದವರು ಗಿಡವನ್ನ ನೆಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸುಮಾರು ಅಂದ್ರೆ ಪಿಂಜರಪೋಲ್ ಸೊಸೈಟಿಯ ಅಂಗಳದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಗಿಡಗಳನ್ನ ಇವತ್ತು ನೆಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇರಿಸ್ತಿದ್ದಾರೆ. ಇನ್ನು ಪ್ರಮುಖವಾಗಿ ಪಿಂಜರಪೋಲ್ ಸೊಸೈಟಿಯ ಪ್ರಮುಖರು ಅಂದ್ರೆ ಗಣ್ಯರೆಲ್ಲರೂ ಕೂಡ ಗಿಡಗಳನ್ನ ನೆಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪಿಂಜರಪೋಲ್ ಸೊಸೈಟಿನಲ್ಲಿ ಸುಮಾರು 3500ಕ್ಕೂ ಹೆಚ್ಚು ಜಾನುವಾರುಗಳಿದ್ದು ಆ ಜಾನುವಾರುಗಳು ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಿತ್ತು. ಇದರ ನಡುವೆ ಪಿಂಜರಪೋಲ್ ಸೊಸೈಟಿನಲ್ಲಿ ಮರ ಗಿಡಗಳನ್ನ ಬೆಳೆಸಿ ಆ ಒಂದು ಗಿಡಗಳಿಗೆ ಆಶ್ರಯವನ್ನ ನೀಡುವಂತ ಕೆಲಸಕ್ಕೆ ಪಿಂಜರಪೋಲ್ ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ಮುಂದಾಗಿದ್ರು. ಇವತ್ತು ಪರಿಸರ ದಿನಾಚರಣೆ, ಹಾಗಾಗಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಜಾಗೃತಿಯ ಸದಸ್ಯರುಗಳು ಸದ್ಯ ಗಿಡ ಮರಗಳನ್ನ ನೆಡುವ ಮೂಲಕ ಪ್ರಾಣಿ ಪಕ್ಷಿಗಳನ್ನು ಕೂಡ ಕಾಪಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇರಿಸಿದ್ದಾರೆ. ನಮ್ಮ ಜೊತೆ ಪಿಂಜರಪೋಲ್ ಸೊಸೈಟಿ ಹಾಗೂ ಪರಿಸರ ಜಾಗೃತಿ ವೇದಿಕೆಯ ಅಧ್ಯಕ್ಷರು ಸೇರಿದಂತೆ ಮಹಿಳಾ ಸಂಘಟನೆಗಳು ಹಲವು ಸದಸ್ಯರುಗಳಿದ್ದಾರೆ. ನಮ್ಮ ಜೊತೆ ಹಲವು ಪರಿಸರ ಪ್ರೇಮಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪರಿಸರ ಜಾಗೃತಿ ದಿನಾಚರಣೆ, ವಿಶ್ವ ಪರಿಸರ ದಿನ, ನೀವು ಜಾಗೃತಿ ಅಧ್ಯಕ್ಷರಾಗಿದ್ದೀರಿ, ಏನಂತ ಹೇಳ್ತೀರಿ? ಇವತ್ತು ನಮ್ಮ ಪಿಂಜರಪೋಲ್ ಸೊಸೈಟಿಯಲ್ಲಿ ಎಲ್ಲ ಸಂಘದ ಸಂಘಟನೆಗಳೆಲ್ಲರೂ ಸೇರಿ ನಮ್ಮ ಪರಿಸರ ಜಾಗೃತಿ ವತಿಯಿಂದ ಕಡೆಯಿಂದ ಇರ್ಬೋದು, ಮತ್ತು ಪಿಂಜರಪೋಲ್ ಸೊಸೈಟಿ ಕಡೆಯಿಂದ ಮತ್ತು ಜೈನ ಸಮಾಜದ ಕಡೆಯಿಂದ ಇವತ್ತು ಎಲ್ಲರೂ ಕೂಡ ನಮ್ಮ ಪರಿಸರವನ್ನು ಉಳಿಸಿ ಪರಿಸರ ಬೆಳೆಸಿ ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ. ಮತ್ತು ಯಾಕೆಂದರೆ ಕುಡಿಯೋ ನೀರು ಮತ್ತು ಜಲ ಮತ್ತು ಎಲ್ಲ ಗಾಳಿ ತುಂಬನೇ ನೋಡಿ, ನಾವು ಪರಿಸರಕ್ಕೆ ಏನು ಮಾಡಿದ್ದೀವಿ? ಏನೂ ಮಾಡಿಲ್ಲ. ಪರಿಸರ ನಮ್ಮ ಭೂಮಿ ತಾಯಿ ನಮಗೆ ನಮ್ಮ ಭಾರವನ್ನೆಲ್ಲರೂ ಒತ್ತುತ್ತಾ ಇದೆ. ನಾವು ಭೂಮಿ ತಾಯಿ ಏನು ಮಾಡಿದ್ದೀವಿ ಅನ್ನೋದು ಒಂದು ಸಂದೇಶದ ಮುಖಾಂತರ ಇವತ್ತು ಪಿಂಜರಪೋಳಲ್ಲಿ ಗಿಡ ನೆಡುವ ಮೂಲಕ ಎಲ್ಲರೂ ನಮ್ಮ ಸದಸ್ಯರು, ಪಿಂಜರಪೋಳದ ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಮತ್ತೆ ನಾನು ಸರ್, ನೀವು ಗಿಡಗಳನ್ನ ನೆಡ್ತಿದ್ದೀರಿ ಸರ್, ಏನ್ ಸಂದೇಶ ಸರ್? ಸರ್, ಒಳ್ಳೆ ಪರಿಸರ ಬೇಕು ನಮಗೆ. ಅಕ್ಕಪಕ್ಕ ಇವಾಗ ಎಲ್ಲರೂ ಬಿಲ್ಡಿಂಗ್ ಕಟ್ಟಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಿಸ್ಬೇಕು. ತುಂಬ ಪರಿಸರನ ಬೆಳೆಸ್ಬೇಕು. ನಮ್ಮ ಸುತ್ತಮುತ್ತ ಒಳ್ಳೆ ಗಾಳಿ ಮತ್ತು ಒಳ್ಳೆ ಎನ್ವೈರ್ಮೆಂಟ್ ಬೇಕು. ಇವತ್ತು ಎನ್ವೈರ್ಮೆಂಟ್ ಡೇ ಮತ್ತು ನಾನು ಹುಟ್ಟಿದ ದಿವಸ, ಅದಕ್ಕೆ ನನಗೆ ತುಂಬ ಖುಷಿ. ಅದಕ್ಕೆ ನಾನು ಇಲ್ಲಿ ಬಂದಿರೋದು ಇವತ್ತು. ಸರ್, ವಿನೋದ್ ಅವರೇ, ಇವತ್ತು ಇಲ್ಲಿ ಪಿಂಜರಪೋಲ್ ಸೊಸೈಟಿ ಅಂಗಳದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆದಿದೆ. ಆದ್ರೆ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿರುವಂತಹ ಅಂದ್ರೆ ಪ್ರಾಣಿ ಪಕ್ಷಿಗಳು ಅಥವಾ ಜಾನುವಾರುಗಳು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರು. ಎಷ್ಟು ಗಿಡಗಳನ್ನ ನೆಡ್ತಿದ್ರಿ? ಏನೆಲ್ಲ ಕಾರ್ಯಕ್ರಮ? ಈಗ ವಿಶ್ವ ಪರಿಸರ ದಿನ ಇವತ್ತು. ಸೊ ನಾವು ಏನು ಯೋಚನೆ ಮಾಡೋದು ಅಂತಂದರೆ, ಇಲ್ಲಿ 4800ಕ್ಕಿಂತ ಹೆಚ್ಚು ಜಾನುವಾರುಗಳಿದ್ದು ಈ ಬಿಸಿಲು ಟೈಮಲ್ಲಿ ಆ ಜಾನುವಾರುಗಳ ತೊಂದರೆನೂ ನಾವು ನೋಡೋಕ್ಕಾಗಲ್ಲ, ಆ ಬಿಸಿಲನ್ನ ತಡ್ಕೊಳಕ್ಕಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ BJS ಮತ್ತು ಪರಿಸರ ಪ್ರೇಮಿಗಳೆಲ್ಲ ಬಂದು ನಮ್ಮನ್ನು ಸಂಪರ್ಕ ಮಾಡಿದಾಗ ಒಂದು 500ರಷ್ಟು ಗಿಡವನ್ನು ಪಿಂಜರಪೋಲನ್ನು ನೆಟ್ಟಿ ಎಲ್ಲ ವಾತಾವರಣವನ್ನು ಕೂಲ್ ಮಾಡೋಂಥ ಒಂದು ಪರಿಸ್ಥಿತಿಗೆ ತರಬೇಕು ಅಂತ ಅಂದ್ಬಿಟ್ಟು ನಿರ್ಣಯ ಮಾಡಿ ಈ ಕಾರ್ಯಕ್ರಮ ಇವತ್ತಿನ ದಿನ ಇಟ್ಕೋಬೇಕು ಅಂದರೆ ಒಳ್ಳೆ ಅಂದರೆ ಪರಿಸರ ದಿನಾನೇ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಈ ಮಟ್ಟಿಗೆ ದೊಡ್ಡ ಕಾರ್ಯಕ್ರಮ ಮಹಿಳಾ ಸಂಘಟನೆಯವರು, BJSನವರು ಮತ್ತು ಪರಿಸರ ಪ್ರೇಮಿಗಳು ಎಲ್ಲರೂ ಮತ್ತು ಜೈನ ಸಮಾಜ ಎಲ್ಲರೂ ಸೇರಿ ಇವತ್ತಿನ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಪರಿಸರ ಪ್ರೇಮಿಗಳ ಮಾತು. ಈ ಒಂದು ಪಿಂಜರಪೋಲ್ ಅಂಗಳದಲ್ಲಿ ಸಾಕಷ್ಟು ಜಾನುವಾರುಗಳಿಗೆ ತೊಂದರೆ ಆಗ್ತಿತ್ತು. ಆ ಕಾರಣಕ್ಕಾಗಿಯೇ ಇಲ್ಲಿ ಗಿಡಗಳನ್ನ ನೆಡುವಂತಹ ಕೆಲಸಕ್ಕೆ ಮುಂದಾಗಿದ್ದೀವಿ. 500ಕ್ಕೂ ಹೆಚ್ಚು ಗಿಡಗಳನ್ನ ನೆಡುವ ಮೂಲಕ ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇರಿಸ್ತಿದೀವಿ ಎಂಬ ಮಾತುಗಳನ್ನ ಹಾಗೂ ಸಂದೇಶವನ್ನ ಸಾರುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.